ರಾಜ್ಯದಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು ಒಟ್ಟು 5,54,32,314 ಮತದಾರರ ಪೈಕಿ ಇಂದಿನ ಸಂಜೆಯ ವೇಳೆಗೆ 4,40,28,033 ಮನೆ ಸಮೀಕ್ಷೆ ನಮೂನೆ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಮೂಲಕ ಒಟ್ಟು 79.43% ಪ್ರಗತಿಯಾಗಿದೆ ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಜೂನ್ 30 ರಿಂದ ಆಗಸ್ಟ್ 8 ರವರೆಗೆ ಮನೆ ಸಮೀಕ್ಷೆ ಹಾಗೂ ಡಿಜಿಟಲೀಕರಣ ಕಾರ್ಯ ನಡೆಯುತ್ತಿದ್ದು, ಡಿಜಿಟಲೀಕರಣದ ವೇಳೆ 1,09,14,788 ಮತದಾರರನ್ನು ಗುರುತಿಸಲು ಸಾಧ್ಯವಾಗದ ಪರಿಶೀಲನೆ ಅಗತ್ಯ ಇದೆ ಎಂದು ಸೂಚಿಸುವ ಎಎಸ್ಡಿಡಿಒ ವಿಭಾಗದಲ್ಲಿ ಗುರುತಿಸಲಾಗಿದೆ. ಇದು ಒಟ್ಟು ಮತದಾರರ 19.69%ರಷ್ಟಿದೆ. ಇವರಲ್ಲಿ 15,92,405 ಮಂದಿ ಪತ್ತೆಯಾಗದ ಅಥವಾ ಗೈರು ಹಾಜರಾಗಿದ್ದಾರೆ. 65,39,865 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು. 16,13,863 ಮಂದಿ ಮೃತಪಟ್ಟವರು. 6,69,105 ಮಂದಿ ಈಗಾಗಲೇ ಬೇರೆಡೆ ಮತದಾರರಾಗಿ ನೋಂದಾಯಿಸಿಕೊಂಡವರು ಹಾಗೂ 4,99,550 ಮಂದಿ ಇತರೆ ಕಾರಣಗಳಿಂದ ಈ ವಿಭಾಗದಲ್ಲಿ ದಾಖಲಾಗಿದ್ದಾರೆ. ಇದೇ ಅವಧಿಯಲ್ಲಿ ಸಾರ್ವಜನಿಕರಿಂದ ಆನ್ಲೈನ್ ಮೂಲಕ 6,82,811 ಸಮೀಕ್ಷೆ ನಮೂನೆಗಳು ಸಲ್ಲಿಕೆಯಾಗಿವೆ ಎಂದು ವಿವರಿಸಲಾಗಿದೆ. ಜಿಲ್ಲಾವಾರು ಪ್ರಗತಿಯಲ್ಲಿ ಉಡುಪಿ ಜಿಲ್ಲೆ 93.81% ಡಿಜಿಟಲೀಕರಣದೊಂದಿಗೆ ಮೊದಲ ಸ್ಥಾನದಲ್ಲಿದ್ದು, ಹಾವೇರಿ 91.34%, ಉತ್ತರ ಕನ್ನಡ 91.15% ಹಾಗೂ ದಕ್ಷಿಣ ಕನ್ನಡ 90.99% ಮುಂಚೂಣಿಯಲ್ಲಿವೆ. ಮತ್ತೊಂದೆಡೆ ಬಿಬಿಎಂಪಿ ದಕ್ಷಿಣ ವಲಯದಲ್ಲಿ 47.17%, ಬಿಬಿಎಂಪಿ ಕೇಂದ್ರದಲ್ಲಿ 50.20%, ಬಿಬಿಎಂಪಿ ಉತ್ತರ ವಲಯದಲ್ಲಿ 51.38% ಹಾಗೂ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 53.74% ಡಿಜಿಟಲೀಕರಣ ಮಾತ್ರ ಪೂರ್ಣಗೊಂಡಿದ್ದು, ಈ ಭಾಗಗಳಲ್ಲಿ ಕಾರ್ಯ ಪ್ರಗತಿಯಲ್ಲಿದೆ. ಮನೆ ಸಮೀಕ್ಷೆ ಪೂರ್ಣಗೊಳಿಸಿದ ಪ್ರಮಾಣವನ್ನು ಪರಿಗಣಿಸಿದರೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಕೊಡಗು, ಹಾಸನ ಹಾಗೂ ಬಿಬಿಎಂಪಿ ದಕ್ಷಿಣ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100% ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ವರದಿ ತಿಳಿಸಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಕಚೇರಿ ತಿಳಿಸಿರುವಂತೆ ಆಗಸ್ಟ್ 8 ರವರೆಗೆ ಮನೆ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯ ಮುಂದುವರಿಯಲಿದ್ದು, ಬಾಕಿ ಇರುವ ನಮೂನೆಗಳ ಪರಿಶೀಲನೆ ಹಾಗೂ ಡಿಜಿಟಲೀಕರಣವನ್ನು ಶೀಘ್ರ ಪೂರ್ಣಗೊಳಿಸಲು ಜಿಲ್ಲಾಡಳಿತ ಮತ್ತು ಚುನಾವಣಾ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ.